ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಹುಷಾರಿಲ್ಲ, ಜಾಸ್ತಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಇಷ್ಟೊತ್ತು. ಇವತ್ತು ಸ್ವಲ್ಪ ಬೇಗನೆ ಎದ್ದೆ, ಊರಿಗೆ ಹೋಗೋ ಪ್ರೋಗ್ರಾಮ್ ಇತ್ತಲ್ಲ, ಹಾಗಾಗಿ ಇನ್ನೂ ಬೇಗ ಎದ್ದು ಇಷ್ಟೊತ್ತಿಗೆಲ್ಲ ಹೆಚ್ಚು ಕಮ್ಮಿ ಅರ್ಧ ದಾರಿಲೇ ಇರಬೇಕಿತ್ತು. ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಕೆಮ್ಮಲಿಂದಾಗಿ. ಬೆಳಗ್ಗೆ 8 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಹೊರಟಿದ್ದೀನಿ. 9:30 ಟೈಮು. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಏನು ಮಾಡಿಡೋಕ್ಕೂ ಆಗಿಲ್ಲ ನನಗೆ. ನಾನು ಅಂದ್ಕೊಂಡಿದ್ದು ಚಿಕನ್ ತರಿಸಿ ಚಿಕನ್ ಕರಿ ಮಾಡಿಬಿಟ್ಟು ಇಟ್ಟೋಗೋಣ ಮನು, ಇವತ್ತು ತಿನ್ಕೊಂತಾರೆ ಸ್ಯಾಟರ್ಡೇ ಅಲ್ಲ ಅಂತ. ಬಟ್ ಇಲ್ಲಿ ನನಗೆ ಆಗೇ ಇಲ್ಲ. ಸೊ ಇವಾಗ ಹೊರಟಿದ್ದೀನಿ. ಅಲ್ಲೇ ಆನ್ ದಿ ವೇ ಹೋಗ್ತಾ ನಮ್ಮದು ರೆಗ್ಯುಲರ್ ಅನ್ನಪೂರ್ಣದಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ. ಅಲ್ಲೇ ಟ್ಯಾಬ್ಲೆಟ್ ಹಾಕೋಬಿಟ್ಟೆ ಮನೆಯಲ್ಲೇನೆ. ಮನು ಆಯ್ತಾ? ಹಾಂ ಬಾ. ಪುನಃ ಅಲ್ಲೆಲ್ಲ ಮಧ್ಯದಲ್ಲಿ ಅದೆಲ್ಲ ಯಾರು ತೆಕ್ಕೊಂಡು ಕುತ್ಕೊತಾರೆ ಅಂತ. ಪರವಾಗಿಲ್ಲ, ನೆನ್ನೆ ಮೆಡಿಕಲ್ ಸ್ಟೋರ್ ಅವರು ಕೊಟ್ಟಿದ್ದು ಟ್ಯಾಬ್ಲೆಟು ವರ್ಕ್ ಆಗಿತ್ತು. ಯಾಕೆಂದರೆ ಸಿಕ್ಕಾಬಟ್ಟೆ ಬಾಡಿ ಪೇಯ್ನ್ ಇತ್ತು, ಫೀವ್ರಿಶ್ ಫೀಲ್ ಆಗ್ತಿತ್ತಲ್ಲ, ಅದೆಲ್ಲ ಕಮ್ಮಿ ಆಗಿತ್ತು ರಾತ್ರಿ ಅಷ್ಟೊತ್ತಿಗೆ. ಬರೀ ಕೆಂಬ್ಲೊಂದಿತ್ತು. ಆ ಕೆಂಬ್ಲಿಂದಾಗಿ ನೈಟು ನಿದ್ದೆ ಮಾಡೋಕ್ಕಾಗಿಲ್ಲ ನನಗೆ. ಸೊ ಓಕೆ, ಮನು ಫ್ರೆಶನ್ ಅಪ್ ಆಗ್ತಿದ್ದಾರೆ. ಅವ್ರು ಬಂದ ತಕ್ಷಣ ಇವಾಗ ಹೊರಟು ತಿಂಡಿ ತಿನ್ಕೊಂಡು ನನ್ನನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬರ್ತಾರೆ. ಮನು ಬರ್ತಾ ಇಲ್ಲ ಊರಿಗೆ, ಒಬ್ಬಳೇ ಹೋಗ್ತಾ ಇದ್ದೀನಿ. ಮನುಗೆ ಕೆಲಸ ಇದೆಯಂತೆ ಸಿಕ್ಕಾಬಟ್ಟೆ, ಅದಕ್ಕೆ ಆಗಲ್ಲ ಮಂಜು ಅಂತ ಅಂದರು. ಸರಿ ಇನ್ನೇನು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಡ್ರಾಪ್ ಮಾಡಿಬಿಡ್ಬೋದಿತ್ತು ಊರಿಗೆ ಹೋಗೋದು, ಬಟ್ ಅಮ್ಮಂಗೆ ಹಬ್ಬಕ್ಕೆ ಸಾರಿ ಎಲ್ಲ ತೊಗೊಂಡಿದ್ದೀನಿ. ಮತ್ತು ನಂದು ಸುಮಾರು ಕೆಲಸಗಳಿದೆ ಊರಲ್ಲಿ, ಜೊತೆಗೆ ನಂದು ಸುಮಾರು ಥಿಂಗ್ಸು ಊರಲ್ಲೇ ಇದೆ, ನನಗೆ ಹಬ್ಬಕ್ಕೆ ಅವಶ್ಯಕತೆ ಇರೋದು. ಸೊ ಅದಕ್ಕೆ ಅದನ್ನೆಲ್ಲ ತೊಗೊಂಡು ಕೆಲಸಗಳನ್ನ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಶ್ರಾವಣ ಶನಿವಾರ ಅಲ್ವಾ, ನಮ್ಮಲ್ಲಿ ಅದೊಂದು ಪದ್ಧತಿ ಇದೆ. ಶ್ರಾವಣ ಶನಿವಾರ 4 ಶನಿವಾರ ಬರುತ್ತಲ್ಲ, ಆ 4 ಶನಿವಾರದಲ್ಲಿ ಯಾವುದಾದ್ರೂ ಒಂದು ಶನಿವಾರ ನಾವು ಅಲ್ಲಿ ಅದ್ದಿನಕಲ್ ಹನುಮಂತರಾಯ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಅದು ನಮ್ಮ ಮನೆ ದೇವರು. ಸೊ ಇವತ್ತು ಹೋಗೋ ಪ್ಲ್ಯಾನಲ್ಲಿ ಇದ್ದಾರೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದು ತಳಿಗೆ ತಗೊಂಡು ಹೋಗ್ತೀವಿ. ಅದೆಲ್ಲ ಏನೇನೋ ಮಾಡಿಕೊಂಡು ಪ್ರಸಾದ ಎಲ್ಲ ಮಾಡಿಕೊಂಡು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಸೊ ಎನಿವೇಸ್ ನಾನು ಹೋಗ್ತಾ ಇದ್ದೀನಲ್ಲ, ಬಾ ಹೆಂಗೂ ಹೋಗ್ಬಿಟ್ಟು ಬರೀವಂತೆ ನಿಮ್ಮ ಅಪ್ಪನ ಜೊತೆ ನೀನು ಅಂತ ಅಂದರು ಅಮ್ಮ. ಹೋಗೋಣ ಅಂತ. ಸರಿ ಮನು ಬಾ. ಫುಲ್ ವಾಯ್ಸು ಚೇಂಜ್ ಆಗೋಗಿದೆ ಎಲ್ಲ ನಂದು. ಇವಾಗ ಹೊರಟ್ವಿ ನಾವು. ಲೈಟ್ ಆಫ್ ಮಾಡ್ಬಿಟ್ರೆ ಆಯಿತು. ಆಯಿತಾ? ಹಾಂ ಸರಿ. ಮನು ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ತೊಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ತಿಂತಾ ಇದ್ದೀನಿ. ಏನು ತೋತೀಯಾ? ಗೊತ್ತಿಲ್ಲ, ನೋಡ್ಬೇಕು ಈಗ ಏನಿದೆ. ಸರಿ ಹೋಗಿ ತೊಗೊಂಡು ಬಾ ಬೇಗ. ಏನಿದೆ ಸ್ಪೆಷಲ್ ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಚೆನ್ನಾಗಿರತ್ತೆ ಇವ್ರ ಹತ್ರ ಪೂರಿ, ಆಲೂಗೆಡ್ಡೆ ಪಲ್ಯ ಪೂರಿ. ನನಗೆ ಗಂಟ್ಲು ನೋವಿರೋದಕ್ಕೆ ತೊಗೊಂಡಿಲ್ಲ ನಾನು. ಫಸ್ಟ್ ಟೈಮು ಈ ಬಸ್ ಸ್ಟಾಪಿಗೆ ಬಂದಿರೋದು. ಇದು ಆನ್ ದಿ ವೇ ಸಿಕ್ತು. ಆ್ಯಕ್ಚುಲಿ ರೆಗ್ಯುಲರ್ ರೋಡಲ್ಲಿ ಹೋಗ್ತಿದ್ವಲ್ಲ, ಆ ರೋಡಲ್ಲಿ ಬಂದಿಲ್ಲ, ಇದು ಬೇರೆ ರೋಡಲ್ಲಿ ಬಂದಿರೋದು. ಇದು ಒಂದ್ಸರಿ ಅಪ್ಪನ ಬಸ್ ಹಚ್ಚಿದೆ, ಇದು ನೆನಪಿದೆಯಾ? ಹೌದು. ಬಸ್ಸೇ ಬರ್ತಾ ಇಲ್ವಲ್ಲ, ನಾವು ಬಂದಟ್ಟು ಒಂದು ಬಸ್ ನಿಂತಿತ್ತು, ಹೋಗ್ಬಿಡ್ತದ್ದು, ಮೂವ್ ಆಗೋದ್ರು. ನೋಡೋಣ, ಬರ್ತೈತಿ. ವೀಕೆಂಡ್ ಅಲ್ವಾ, ಅದೇ ಭಯ, ಕ್ರೌಡ್ ಇರುತ್ತೆ. ಅಲ್ಲೂ ಕ್ರೌಡ್ ಇರೋದು, ಇಲ್ಲೂ ಕ್ರೌಡ್ ಇರಲ್ಲ. ಮಂಜು ಬಾಯ್. ಕೊನೆಗೂ ಅಲ್ಲಿ ಹಚ್ಚಿದಾಯ್ತು, ಬಸ್ ಸಿಕ್ತು, ಫುಲ್ ಖಾಲಿ ಬಸ್ಸು. ಲಾಸ್ಟಲ್ಲಿ ಕೂತ್ಕೊಂಡವ್ರು ಹೋಗಿ. ಇವಾಗ ಬಂದು ಇಳ್ಕೊಂಡಿದ್ದಾಯ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಪೂಜೆ ಸಾಮಾನು ತಗೊಂಡಿದ್ದಾರೆ ನಮ್ಮಪ್ಪ. ಅಪ್ಪ ಏನು ಟ್ರಾಫಿಕ್ ಇದೆ ನಮ್ಮೂರಲ್ಲೂ ಅಂತ. ಬಂದ ತಕ್ಷಣ ಫುಲ್ ಜಾಮ್ ಆಗೋಯ್ತು. ಹೊರಡೋಣ. ಇವಾಗ ಬಂದು ಮನೆ ಹತ್ರ ಇಳಿದಿದ್ದಾಯಿತು. ಚೆನ್ನಾಗಿ ನಿದ್ದೆ ಹೊಡೆದಿದ್ದೀನಿ ಬಸ್ಸಲ್ಲಿ. ಖಾಲಿ ಸಿಲಿಂಡ್ರ್ ಇದ್ದರೆ ಮಡಗಿ ಅಂತಾನೆ. ಖಾಲಿ ಸಿಲಿಂಡ್ರ ಓಕೆ. ಸೊ ಯಾರೋ ಗ್ಯಾಸ್ ಬಂದಿದ್ದಾರೆ, ಏನೋ ಖಾಲಿ ಸಿಲಿಂಡ್ರ್ ಇದ್ದರೆ ಮಡಗಿ ಅಂತ ಅಂತಾರೆ. ತಂದ ಮೇಲೆ ಇಸ್ಕೊಳ್ಳಿ ಖಾಲಿ ಸಿಲಿಂಡ್ರ್. ಅದಂಗೆ ಅಡ್ವಾನ್ಸಾಗಿ ಕೊಟ್ಬಿಡ್ತಾರಾ? ಈಗ ಫಸ್ಟ್ ಕೊಟ್ಟೇ ಇಲ್ಲ ಅಂತ ಅಂದ್ಬಿಟ್ರೆ ನಮ್ಮ ಹತ್ರ ಫುಲ್ ಸಿಲಿಂಡ್ರು ಸೋಮವಾರ ಕೊಡ್ತಾರಂತೆ. ಖಾಲಿ ಸಿಲಿಂಡ್ರು ಕೊಟ್ಬಿಡಿ ಇವಾಗ ಅಂತವ್ರೆ. ತಂದು ಕೊಟ್ಬಿಟ್ಟು ಈಸ್ಕೊಳ್ಳಿ ಅಂತ ಇದ್ದೀನಿ. ಏನೋ ಗೊತ್ತಿಲ್ಲ, ಊರ ಕಡೆನೇ ಬೇರೆ ಇರುತ್ತೆ, ಬೆಂಗಳೂರು ಕಡೆನೇ ಬೇರೆ ಇರುತ್ತೆ. ಊರ ಕಡೆ ಅಂದರೆ ಎಲ್ಲ ಪರಿಚಯ ಇರ್ತಾರಲ್ಲ, ಹಾಗಾಗಿ ನಾನೇನೋ ಹೇಳ್ತಾ ಇದ್ದೆ. ಎನಿವೇಸ್ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಬಂದೆ. ಮಾತ್ರೆ ತಗೊಂಡಿದ್ಕೋ ಅದಕ್ಕೂ ಫುಲ್ಲು ನಿದ್ದೆ. ಮನೆಯಲ್ಲಿ ಅಂತೂ ನಮ್ಮ ಮನೆಯಲ್ಲಿ ಯಾವಾಗಲೂ ಗಲಾಟೆ ಇದ್ದೇ ಇರುತ್ತೆ. ಬೇರ್ ವಿತ್ ಮೀ. ಹೋಗೋಣ ಫಸ್ಟ್ ಫ್ರೆಶನ್ ಅಪ್ ಆಗಿ ಏನಾದ್ರು ಒಂದು ಸ್ವಲ್ಪ ತಿನ್ನೋಣ. ನೋಡ್ರಪ್ಪ, ನಮ್ಮಮ್ಮ ಇನ್ನೂ ಹುಡುಗಿ ಅಂತೆ, ಅದರಲ್ಲೂ ಒಳ್ಳೆ ಹುಡುಗಿ ಅಂತೆ. ಒಳ್ಳೆ ಹುಡುಗಿ ರಾಜಲಕ್ಷ್ಮಿ ಅಂತೆ. ಒಳ್ಳೆಯವರು ಅಂದ್ಕೊಂಡೆ ಭಾಳ ಅವಾಯ್ಡ್ ತಾವ್ರೆ ಟಿ ವಿಲೆಲ್ಲ ಕೆಲವರು. ಟಿ ವಿಲಿ ಒಳ್ಳೆ ಹುಡುಗ ಪ್ರಥಮ, ಆಮೇಲೆ ನೀವು ಒಳ್ಳೆ ಹುಡುಗಿ ರಾಜಲಕ್ಷ್ಮಿ ಅಂದ್ಬಿಟ್ಟು ಆಮೇಲೆ ಅವರು ಟಿ ವಿ ಚಾನಲ್ಗೆ ಹೋಗ್ಬಿಟ್ರೆ ಕಷ್ಟ. ಏನು ಸ್ಪೆಷಲ್? ಚಿಕನ್, ಮಟನ್? ಚಿಕನು
ಕೆಲವರೆಲ್ಲ ಶ್ರಾವಣದಲ್ಲಿ ನಾನ್ ವೆಜ್ಜೇ ತಿನ್ನಲ್ಲ, ಬಟ್ ನಮ್ಮ ಕಡೆ ಡಿಫ್ರೆಂಟ್ ಕಲ್ಚರು. ಶ್ರಾವಣದಲ್ಲಿ ನಾವು ನಮ್ಮ ಮನೆ ದೇವರಿಗೆ ಅದ್ದಿನ ಕಲ್ಲು ಅಂತೀವಲ್ಲ, ಆಂಜನೇಯನ್ಗಲ್ಲ, ಅವ್ರ ಬಂಟ್ರಿಗೆ ನಾವು ಶ್ರಾವಣದಲ್ಲಿ ಯಾವುದಾದ್ರೂ ಒಂದು ಶನಿವಾರ ನಾನ್ ವೆಜ್ ಮಾಡಿ ತಗೊಂಡೋಗಿ ಅವರಿಗೆ ತಳಿಗೆ ಕೊಟ್ಟು ಬರಬೇಕು. ಅದಾದಮೇಲೆ ನಮ್ಮದು ಊಟ. ಸೊ ಅದಕ್ಕೆ ಅಡುಗೆ ನಡೀತಾ ಇದೆ. ತೋಟಕ್ಕೆ ಕೆಲ್ಸಕ್ಕೆ ಬಂದಿರೋರು ದುಡ್ಡಿಸ್ಕೊಂಡು ಹೋಗಕ್ಕೆ ಬಂದಿದ್ರು ಊಟಕ್ಕೆ. ಅದಕ್ಕೆ ನಾವು ಅಪ್ಪಂಗೆ ಅರ್ಜೆಂಟು ಅವರಿಗೆ ಫಸ್ಟು ಕೊಟ್ಟು ಕಳಿಸಿ ಅಂತ. ಏನು ಗೊತ್ತಿಲ್ಲ, 50 ರೂಪಾಯಿ ಕೊಡ್ತು. ಏನಕ್ಕದು ಅನ್ನೋದೇ ಬೇಕಾದ್ರೆ ಕೊಟ್ಬಿಡೋಣ. ಸಾರಿ, ಊಟಕ್ಕಲ್ಲ, ಎನರ್ಜಿ ಬೂಸ್ಟರ್ಗಂತೆ ಅದು. ಈಗ ಹಂಗಾರೆ ನಾವು ದೇವಸ್ಥಾನದಿಂದ ಬರೋ ತನಕ ಊಟ ಮಾಡಂಗಿಲ್ವಾ? ಮಾಡು. ಏನೈತೆ ಊಟಕ್ಕೆ? ಅನ್ನಾಗಿದೆ, ಸ್ವಲ್ಪ ಮೊಸಪ್ಪು ಸಾರದೆ. ಮೊಸಪ್ಪು ಅಂತ ಬಸ್ಸಲ್ಲಿ ಬಂದಿದ್ದು ಶೆಕೆ ಎತ್ಕೊಬಿಡ್ತು. ಕೂದಲೆಲ್ಲ ತೆಗೆದು ಮೇಲ್ಗಡೆ ಕಟ್ಟಿದ ಮೇಲೇ ಸಮಾಧಾನ ಆಗಿದ್ದು. ಇವಾಗ ಜಸ್ಟ್ ಊಟ ಆಯಿತು. ನಮ್ಮ ಅಕ್ಕ ಅದೇನೋ ಟೊಕ್ಕು ಮಾಡೋರೆ. ಟೊಕ್ಕು ಎಂಥ ಟೊಕ್ಕುನಕ್ಕೆ ಇದು? ಬೆಟ್ಟದ ನೆಲ್ಲಿಕಾಯಿ ಟೊಕ್ಕು ಅಂತೆ. ಟೊಕ್ಕುನ ತೊಕ್ಕು. ಆ ಸೌಂಡ್ ಕಮ್ಮಿ ಮಾಡು. ನಮ್ಮ ಮನೇಲಿ ಎಷ್ಟು ಸ್ಕ್ರೀನ್ಗಳು ಓಡ್ತಾ ಇರುತ್ತೆ ಗೊತ್ತಾ? ಇಲ್ಲೊಂದು ಸ್ಕ್ರೀನು, ಆ ಸ್ಕ್ರೀನು ಅಂತೂ ಬರೀ ಆಫ್ರಿಕಾದೇ ಓಡೋದು. ಅದರಲ್ಲಿ ನಮ್ಮ ಲೋಕಲ್ ಇಂಡಿಯನ್ ಯಾವುದು ಓಡಲ್ಲ ಅದರಲ್ಲಿ. ಎಂಥದೋ ನೆಲ್ಲಿಕಾಯಿ ತೊಕ್ಕು ಸಖತ್ತಾಗಿತ್ತು. ಇದು ಹಾಕೊಂಡು ತಿಂದೆ. ಈ ಕಡೆಗೆ ಚಿತ್ರಾನ್ನೂ ಅಲ್ಲ, ಈ ಕಡೆಗೆ ಪುಳಿಯೋಗರೆನೂ ಅಲ್ಲ, ಮಧ್ಯದಲ್ಲಿತ್ತು. ಟೇಸ್ಟ್ ಅಂತೂ ನಾಲ್ಗೆ ಕೆಟ್ಟಿರೋದಕ್ಕೂ ಅದಕ್ಕೂ ಸೂಪರ್ ಡೂಪರ್ ಆಗಿತ್ತು. ಆಯ್ತಮ್ಮ? ನೀರು ಮಾಡ್ತವೆ. ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೆ ಕುಡಿಯೋಂಗೆ ಕಾಯಿಸಮ್ಮ ಅಂದರೆ ಫುಲ್ಲು. ಸುಮ್ಮನೆ ತಣ್ಣಗಾಗಲ್ವಾ? ಗ್ಯಾಸು ವೇಸ್ಟು, ನೀರು ಕಾಯ್ದಿದ್ದು ವೇಸ್ಟು. ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಇವಾಗ ನಾವು. ಹೋಗಿ ಈಗ ಒಂದು ಟ್ಯಾಬ್ಲೆಟ್ ಹಾಕೋಬಿಟ್ಟು ಮಲ್ಕೊಬಿಟ್ರೆ 1 ಅವರ್ ಎದ್ದೇಳಲ್ಲ. ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಒಂದು ಕೆಲಸ ಹೇಳಿದ್ರು. ಬೆಣ್ಣೆ ಥರ ಕೇಳಿದ್ದೆ ನಾನು. ತುಪ್ಪ ಖಾಲಿ ಆಗೋಗ್ಬಿಟ್ಟಿತ್ತು ನನ್ನ ಹತ್ರ. ನಾನು ಊರಲ್ಲೇ ಬೆಣ್ಣೆ ತೆಗೆಸ್ಕೊಳ್ಳೋದಲ್ವ. ಬೆಣ್ಣೆ ತಂದು ತುಪ್ಪ ಕಾಯಿಸ್ತಾವ್ರೆ ನನಗೆ ಅಂತ. ಅದಕ್ಕೆ ಪರ್ಕಾರ ಅಕ್ಕಿ ಕಾಯಿಸ್ತಾವ್ರೆ. ವಿಳೆದೆಲೆ ಬೇಕಂತೆ. ನಮ್ಮ ಗಿಡದಲ್ಲಿ ಕಿತ್ಕೊಂಡು ಬರಬೇಕು ಇವಾಗ. ಹೋಗಿ ಬನ್ನಿ, ನಮ್ಮ ವಿಳೆ ಗಿಡ ತೋರಿಸ್ತೀನಿ. ಎಲ್ಲೈತಕ್ಕೆ ಅದು? ಯಾವ ಗಿಡದಲ್ಲಿ? ಇದರಲ್ಲೇ ಕಿತ್ಕೊಳ್ಳ? 2-3 ಅವೇ ಗಿಡ ವಿಳೆದೆಲೆ. ಒಂದೇನಾ? ಕೆಳಗಡೆ ಇತ್ತಲ್ಲ ಅದೇನಾಯಿತು? ನಮ್ಮಪ್ಪ ತೋಟ ಉಳಿಸ್ಬಿಟ್ಟವ್ರೆ. ಕಾಲಿಡೋಕ್ಕೆ ಭಯ, ಒಳಗಡೆ ಹೋಗ್ಬಿಟ್ರೆ ಅಂತ. ತೇವಾಯ್ತು, ಕಾಲು ಒಳಗಡೆ ಹೋಗಲ್ಲ ತಾನೆ. ಒಂದು 2 ಎಲೆ ಕಿತ್ಕೊಡಿ ಹಂಗಾದ್ರೆ. ಇವಾಗ ಉತ್ತಿರೋದು ತೆಂಗೆ ಇದೆ ಅಂತದ್ದು. ಅಡಿಕೆ ಮರಕ್ಕೆ ನೀರು ಬಿಟ್ಟಿದ್ದಾರಲ್ವ, ಹೋಗಕ್ಕೆ ಹೋದ್ರೆ ಕಾಲು ಒಳಗಡೆ ಹೋಗ್ಬಿಡತ್ತೆ. 2 ಕಿತ್ಕೊಡಿ, ಚೆನ್ನಾಗಿ ಬಲ್ತಿರೋದ. ಹಾಂ, ಸಾಕು. ತುಪ್ಪ ಕಾಯಿಸಿ. ಚಿಗುರು ಕಿತ್ಬಿಟ್ಟಿದ್ಯಾ ಅಂತ ಬೈತಾರ ಮೇಲೆ. ಏನು ಘಮ ಘಮ ಅಂತೈತೆ ಅಂತೀರಾ? ನನಗೆ ವಿಳ್ಯದೆಲೆ ಸ್ಮೆಲ್ ಇಷ್ಟ. ಇದು ಒಂಥರ ಬಿಳಿ ಎಲೆ ಇದೆ. ಓಕೆ, ಕೊಟ್ಬಿಟ್ಟು ಮಲ್ಕೊಳ್ಳೋಣ. ಫಸ್ಟು ನಿದ್ದೆ ಮಾಡಬೇಕು ನಾನು. ಸೊ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಸಂಜೆ 4 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ವಾ. ಹೊರಗಡೆಯಿಂದ ಸೌಂಡ್ ಬರ್ತಾ ಇದೆ. ಅಲ್ಲಿ ನಾವಪ್ಪ ವಿಂಡೋ ತೆಕ್ಕಂತಾರಲ್ಲ, ಹಂಗಾಗಿ. ಸೊ ಅದೇ ಲೇಟಾಗೆ ಹೊರಟ್ವಿ. ನಮ್ಮ ಅತ್ತೆ ಮಾಮ ಇವಾಗ ಬಂದರು ಮನೆಗೆ. ಅವರು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದರು. ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಸರಿ, ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ನಾವು ಅಂದ್ಕೊಂಡು ಹೊರಟಿದ್ದಾಯ್ತು. ಹತ್ರನೇ ದೇವಸ್ಥಾನ. ಎಷ್ಟು ಕಿಲೋಮೀಟ್ರ್ ಅಣ್ಣ? ಅಲ್ಲಿ ನೋಡ್ಕೊಂಡು ಹೇಳತಕ್ಕ ನಾನು ಕಾಯಕ್ಕಾಗತ್ತ? ನಿಮಗೆ ಗೊತ್ತಿಲ್ವಾ ಎಷ್ಟು ಕಿಲೋಮೀಟ್ರ್ ಅಂತ? 6-7 ಕಿಲೋಮೀಟ್ರ್ ಆಗತ್ತೆ. ನಮ್ಮ ಡ್ಯಾಡಿ ಹಂಗೇನೆ. ನಾವೇನಾದರೂ ಕೇಳಿದ್ರೆ ನಮ್ಗೆ ಉಲ್ಟನೇ ಹೇಳೋದು ಅವರು. ಲಾಸ್ಟ್ ಟೈಮು ಬೆಟ್ಟ ಹತ್ತಿ ನೀರು ಇಸ್ಕೊಂಡಿದ್ದೆ ಗೊತ್ತಾ? ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅದ್ದಿನ ಕಲ್ಲು ಆಂಜನೇಯ ಅಂತ ಹೇಳ್ತೀವಿ. ಬಟ್ ಇವತ್ತೇನು ಬೆಟ್ಟ ಹತ್ತಾ ಇಲ್ಲ ನಾವು. ಕೆಳಗಡೆ ಪಾದದ ಹತ್ರನೇ ಪೂಜೆ ಮಾಡಿಕೊಂಡು ಅಲ್ಲೇ ತಳಗೆ ಕೊಟ್ಬಿಟ್ಟು ಬರೋದು. ನಾನ್ ವೆಜ್ ಸ್ಪೆಷಲ್ ಮಾಡ್ತೀವಿ ನಾವು ಇದಕ್ಕೆ. ಇನ್ ಕೇಸ್ ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ಅನ್ನೋರು ಬೆಲ್ದನ್ನು ಕೊಡ್ತಾರೆ. ಬಟ್ ನಮ್ಮನೆ ಯೂಶಲಿ ಪ್ರತಿ ವರ್ಷನೂ ನಾನ್ ವೆಜ್ಜನ್ನೇ ಕೊಡೋದು. ಅಂದರೆ ಇದು ಆಂಜನೇಯಂಗೆ ಕೊಡೋದಲ್ಲ, ಕೆಳಗಡೆ ಬಂಟ್ರು ಅಂತಿರ್ತಾರೆ, ಬೆಟ್ಟನ ಕಾಯಕ್ಕೆ ಇರ್ತಾರೆ. ಅವ್ರುಗಳಿಗೆ ನಾವು ಇದು ಪ್ರಸಾದನ ಇಡೋದು ತಗೊಂಡೋಗಿ. ಆ ಪದ್ಧತಿ ನಮ್ಮದು. ಸೊ ನಾನು ಆವಾಗಲೇ ಹೇಳ್ತಿದ್ದಾಗೆ ಸುಮಾರು ಜನ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ. ನಮಗೆ ಶ್ರಾವಣದಲ್ಲಿ ನಾನ್ ವೆಜ್ಜೇ ಸ್ಪೆಷಲ್ಲು. ಊರ್ ಕಡೆ ಬಂದಾಗ ಒಂದು ಖುಷಿಯಾಗೋದು ಅಂದರೆ ಎತ್ತ ಕಡೆ ನೋಡಿದ್ರು ತೋಟದ ಸಾಲೇ ಕಾಣಿಸ್ತಾ ಇರುತ್ತೆ. ಬಂದೇ ಬಿಟ್ವಿ ಊರೊಳಗಡೆ. ದೇವಸ್ಥಾನ ಇಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಇದು ಆಂಜನೇಯನ ದೇವಸ್ಥಾನ. ಇದಕ್ಕೆ ನಾವು ಹೋಗಲ್ಲ. ನಮ್ದು ಮೇನ್ ಮನೆ ದೇವ್ರು ಬಂದು ಬೆಟ್ಟದ ಮೇಲಿರೋ ಆಂಜನೇಯ. ಇದು ಅದೇ ದೇವರು. ಈ ಮೆರಸ್ತಾರಲ್ಲ ದೇವ್ರನ್ನ, ಅದೇ
ಪಾದ ಇಟ್ಕೊಂಡಿರ್ತಾರೆ, ಇಲ್ಲೂ ಪೂಜೆ ಮಾಡಿಸ್ತಾರೆ, ಅಲ್ಲೂ ಪೂಜೆ ಮಾಡಿಸೋರು ಎರಡೂ ಒಂದೇನೆ. ಅದೇ ಬೇರೆ ಇದೇ ಬೇರೆ ಅಂತ ಏನಿಲ್ಲ. ಸೊ ಅದೇ, ಬಟ್ ಈ ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು, ಇವಾಗ ಚೆನ್ನಾಗಿ ದೊಡ್ಡದಾಗಿ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಿ. ಇವಾಗ ನಾವು ಬೆಟ್ಟದ ಕೆಳಗಡೆ ಪಾದ ಅಂತ ಹೇಳಿದ್ನಲ್ಲ, ಅಲ್ಲಿ ಆಂಜನೇಯನ ಪಾದ ಇಟ್ಟಿದ್ದಾರೆ. ಅದನ್ನ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ನಾವು ಅಲ್ಲೇ ಪೂಜೆ ಮಾಡಿಕೊಂಡು ಬರೋದು. ಪ್ರತಿ ವರ್ಷನೂ ಅಲ್ಲೇ ಪೂಜೆ ಮಾಡೋದು. ಬೆಟ್ಟ ಹತ್ತಕ್ಕಾಗಲ್ಲ ಅನ್ನೋರು ಇಲ್ಲಿ ಪೂಜೆ ಮಾಡ್ತಾರೆ. ಯಾಕೆಂದರೆ ಈ ಬೆಟ್ಟ ಹತ್ತೋದು ಅಷ್ಟು ಈಸಿ ಇರಲ್ಲ. ಅದ್ರ ಪ್ರಾಪರ್ ಸ್ಟೆಪ್ಸ್ ಎಲ್ಲ ಏನೂ ಇರಲ್ಲ. ತುಂಬ ಕಷ್ಟ ಇದು ಹತ್ತೋದು, ಸುಸ್ತಾಗಿ ಹೋಗ್ಬಿಡುತ್ತೆ. ಬಾಕಿ ಅಂತೆ ಬಂದರೆ ಇಲ್ಲೆಲ್ಲ ಖಾಲಿ ಹೊಡಿತಾ ಇರುತ್ತೆ. ಬಟ್ ಶ್ರಾವಣದಲ್ಲಿ ಶನಿವಾರ ಜಾತ್ರೆ ಕಟ್ಟುತ್ತೆ ಇಲ್ಲಿ. ಪ್ರತಿ ಶನಿವಾರನೂ ಅಂಗಡಿಗಳು ಹಾಕಂತಾರೆ. ಏಕೆಂದರೆ ಬುಧವಾರನೂ ಮಾಡ್ತಾರಾ, ತಳಿಗೆ ಕೊಡೋರು ಬುಧವಾರನೂ ತಳಿಗೆ ಕೊಡ್ತಾರಾ. ಇಲ್ಲೇ ಹಾಕ್ಬಿಡಿ ಕಾರು, ನಡ್ಕೊಂಡು ಹೋಗೋಣ ಇಲ್ಲಿಂದ. ಸೊ ಬುಧವಾರನು ಇದು ನನಗೆ ಗೊತ್ತಿರಲಿಲ್ಲ ಕರೆಕ್ಟಾಗಿ. ಯಾಕೆಂದರೆ ನಾವು ಮಾಡೋದು ಶನಿವಾರನೇ, ಬುಧವಾರ ಎಲ್ಲ ಯಾವತ್ತೂ ಮಾಡಿಲ್ಲ. ಸೊ ಹಂಗಾಗಿ ಬುಧವಾರ ಮತ್ತು ಶನಿವಾರ ಫುಲ್ಲು ಜಾತ್ರೆ ಈ ಥರ ಅಂಗಡಿಗಳು ಹಾಕ್ತಾರೆ. ಫುಲ್ಲು ಎಲ್ಲ ಥರ ಟಾಯ್ಸ್ಗಳು, ಬಳೆ, ಬ್ಯಾಂಗಲ್ ಎಲ್ಲ ಜಾತ್ರೆ ಫೀಲ್ ಬರ್ತಾ ಇರುತ್ತೆ. ಸೊ ಶ್ರಾವಣ ಸ್ಪೆಷಲ್ಲು ಇಲ್ಲಿ. ಇವಾಗ ಹೋಗಿ ಬರೋಣ ದೇವಸ್ಥಾನಕ್ಕೆ. ಅದೇ ನೋಡಿ ಬೆಟ್ಟ. ಒಂಥರ ಸಾಕತ್ತಾಗಿದೆ ಇದು. ನಾವು ಸಣ್ಣ ಮಕ್ಕಳಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಎದುರುಕೊಳ್ಳೋದಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ತಂದಿರೋ ಪ್ರಸಾದನ ನಾವು ಇಲ್ಲೇ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಹಂಗಾಗಿ 3 ಜನನು ಊಟ ಮಾಡ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡಲ್ಲೂ ನೋಡ್ಬೋದು, ಎಲ್ಲರೂ ಕೂತ್ಕೊಂಡು ತಂದಿರೋ ಪ್ರಸಾದನ ಇಲ್ಲೇ ತಿನ್ಕೊಂಡು ಮನೆಗೆ ಹೋಗೋದು. ಸೊ ಹಂಗಾಗಿ ಈಗ ಊಟ ಮಾಡ್ಕೊಂಡು ಹೋಗೋದೆ. ಹೊಟ್ಟೆನೂ ಹಶ್ವಾಗ್ಬಿಟ್ಟಿದೆ. ಮಧ್ಯಾಹ್ನ ಸ್ವಲ್ಪನೇ ತಿಂದ್ವಿ, ಇಲ್ಲಿ ತಿನ್ಬೇಕಲ್ಲ ಪುನಃ ಅಂದ್ಕೊಂಡು. ಚಿಕನ್ ಸಾಂಬಾರ್ ಘಮ ಅಂತ ಇದೆ. ಪೂಜೆ ಎಲ್ಲ ಮುಗೀತು, ತಂದಿದ್ದ ಪ್ರಸಾದನೂ ತಿಂದಾಯ್ತು. ಇವಾಗ ನಾವು ಹೊರಟಿದ್ದೀವಿ ಮನೆ ಕಡೆಗೆ. ನಮ್ಮ ಡ್ಯಾಡಿ ಇದೆಲ್ಲ ಇದೆಲ್ಲ ವಿಡಿಯೋ ಮಾಡ್ಕೊ ಅಂತವ್ರೆ. ಅದು ಆಲ್ರೆಡಿ ನಾನು ಮಾಡ್ಕೊಂಡಾಗಿದೆ. ಎಷ್ಟು ಸರಿ ಅಂತ ಮಾಡಿದ್ದನ್ನೇ ತೋರಿಸಿದ್ದನ್ನೇ ತೋರ್ಸಕ್ಕಾಗತ್ತೆ ಹೇಳಿ. ನಾನು ಇದನ್ನ ಹೇಳ್ತಾ ಇರೋದು, ಇದನ್ನ ಮಾಡ್ಕೋ ಅಂತ. ಇವತ್ತು ಜನ ಜಾಸ್ತಿ ಇದ್ದಾರೆ. ಫಸ್ಟ್ 3 ಶನಿವಾರ ಇದೇ ಕಮ್ಮಿ ಕ್ರೌಡ್ ಆಕ್ಚುಲಿ. ಇನ್ನು ಕಡೆ ಶ್ರಾವಣ ಶನಿವಾರ ಬಂದ್ರು ಅಂತೂ ಕಾಲಿಡಕ್ಕಾಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ದೂರ ಇರೋರೆಲ್ಲ ಕಡೆ ಶ್ರಾವಣ ಶನಿವಾರ ಬಂದ್ಬಿಡ್ತಾರೆ. ಯಾರು ಕಟ್ಸಿದ್ದು? ನಮ್ ಚಿಕ್ಕಪ್ಪ ಅದ ಗೋವಿಂದಣ್ಣ ನೋಡಾರಪ್ಪ, ಕಲ್ಲು ಹೊಡೆದಿದ್ರು ಅಲ್ಲಿಂದ. ಚಿಕ್ಕ ಹುಡುಗರು ನೋಡಿ, ಇಷ್ಟು ಈ ಕೆಂಪು ಟೀ ಶರ್ಟ್ ಹಾಕೋಣವಲ್ಲ, ಅಷ್ಟಿದ್ದೆ ಹಿಟ್ಟು ರೊಟ್ಟಿ ಹೊತ್ಕೊಂಡು ಓಡ್ ಬರುವೆ. ಅಲ್ಲೇ ಸಂಜೆ ಆಗ್ತಾ ಬಂತಲ್ಲ, ಕ್ಲೈಮೇಟ್ ಚೆನ್ನಾಗ್ ಆಗ್ತದೆ, ಶೆಕೆ ಆಗ್ತಾ ಇದೆ ಫುಲ್ಲು. ಈ ಕಲ್ಯಾಣಿನ ನಮ್ಮ ಅಪ್ಪನ ಚಿಕ್ಕಪ್ಪ ಕಟ್ಟಿದಂತೆ. ಅಂದ್ರೆ ನಮ್ಮ ಚಿಕ್ಕ ತಾತ. ಅದಕ್ಕೇನೆ ಇದನ್ನು ಬಂದಾಗೆಲ್ಲ ನಾವು ಸಣ್ಣ ಮಕ್ಕಳಿಂದನೂ ಕರ್ಕೊಂಡು ಬಂದಾಗೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಚಿಕ್ಕಪ್ಪ ಕಟ್ಟಿದ ಕಲ್ಯಾಣಿ ಇದು, ನಮ್ಮ ಚಿಕ್ಕಪ್ಪ ಕಟ್ಟಿದ ಕಲ್ಯಾಣಿ ಇದು ಅಂತ. ಸೊ ಅಲ್ಲಿ ಕೆರೆ ಕಾಣುತ್ತೆ, ದೊಡ್ಡ ಕೆರೆ. ಸೊ ಹಂಗಾಗಿ ನಮ್ಮ ತಾತ ಕಟ್ಟಿರೋದು ಅಂದರೆ ಅವರೊಬ್ಬರೇ ಏನು ಕಟ್ಟಿರೋದಲ್ಲ, ಗ್ರೂಪ್ ಆಫ್ ಪೀಪಲ್ ಸೇರ್ಕೊಂಡು ಕಟ್ಟಿರೋದು. ಅದು ನಮ್ಮ ಅಪ್ಪಗೆ ಯಾವಾಗಲೂ ಪ್ರೌಡು, ನಮ್ಮ ಚಿಕ್ಕಪ್ಪ ಕಟ್ಟಿರೋದು ಇದನ್ನು ಅಂತ. ಇಲ್ಲಿ ಒಂದು ನಮ್ಮ ಡ್ಯಾಡಿ ಪಿಟ್ ಸ್ಟಾಪ್ ಕೊಟ್ಟರು ಸುಮ್ಮನೆ. ಇದು ಬೆಟ್ಟದ ಎಕ್ಸಿಟ್ಟು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಧ್ರುವ ತಾರೆ ಹೋಟೆಲ್. ಅದು ಮನುದು ಆಲ್ ಟೈಮ್ ಫೇವ್ರೇಟ್. ಅವರು ಆವಾಗ ಬೈಕ್ ರೈಡ್ ಬರಬೇಕಾದ್ರೆ ಬ್ರೇಕ್ಫಾಸ್ಟಿಗೆ ಬರ್ತಿದ್ದು. ಬ್ರೇಕ್ಫಾಸ್ಟ್ ಅಡ್ಡ ಇದು. ಬಟ್ ಈ ಧ್ರುವ ತಾರೆಗೆಲ್ಲ ಬರ್ತಿದ್ದು. ಅವ್ರು ಇನ್ನೊಂದು ಹಳೆ ಧ್ರುವ ತಾರೆ ಅಲ್ಲಿದೆ, ಇದು ಹೊಸ್ದಾಗಿರೋದು ಇಲ್ಲಿ. ಸೊ ಮಾಡೋಣ ಇವಾಗ.
ಪಿಟ್ ಸ್ಟಾಪ್ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಬೇಗ ಬೇಗ ಅಂತಾರೆ. ನಡೀರಿ ಆಯಿತು. ನಮ್ಮ ಡ್ಯಾಡಿಗೆ ಹೆಂಗೆ ಗೊತ್ತಾ, ಬರಬೇಕು, ಇರೋ ಕೆಲಸ ಮುಗಿಸ್ಕೊತಾ ಇರಬೇಕು, ಹೋಗ್ತಾ ಇರಬೇಕು. ಅಲ್ಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು. ಅವ್ರಿಗೆ ಇಷ್ಟ ಆಗಲ್ಲ ಅದು. ಹಂಗೆ ಎಲ್ಲೋಗ್ಲಿ, ಒಂದು ಫಂಕ್ಷನ್ಗಳಿಗೆ ಹೋಗ್ಲಿ ಇಲ್ಲ ಎಲ್ಲಾದರೂ ಹೋಗ್ಲಿ, ಆರಾಮಾಗಿ ಸಮಾಧಾನವಾಗಿ ಇರೋಂಗಿಲ್ಲ. ಪಟ 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 ಅಂತ ಮುಗಿಸ್ಕೋಬೇಕು, ಬರ್ತಾ ಇರಬೇಕು. ಇವಾಗ ಮನೆಗೆ ಬಂದ್ವಿ. ಕೆಮ್ಮಲು ಜಾಸ್ತಿ ಆಗೋಗ್ಬಿಡ್ತು ನನಗೆ ಬರ್ತಾ ಬರ್ತಾ. ಅಲ್ಲಿ ಊಟ ತಿಂದಿದ್ದು ಮಸಾಲೆ ಬಿತ್ತಲ್ಲ ಪುನಃ, ಅದಕ್ಕೋ ಏನೋ. ಸೊ ನಮ್ಮಪ್ಪ ಜಾತ್ರೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಕಾರ್ಗೆ ಮುಂದೆಗಡೆ ಹ್ಯಾಂಗಿಂಗ್ ತೊಗೊಂಡಿದ್ದಾರೆ. ಅದೇನೋ ಹಠ, ನಂಗೆ ಬೇಕೇ ಬೇಕು, ನಂಗೆ ಬೇಕೇ ಬೇಕು ಅಂತ. ನೋಡಿದೆಲ್ಲ ಬೇಕು ಮಾಡ್ದಂಗೆ. ನಮ್ಮ ಅಮ್ಮ ನಮ್ಮ ಅಪ್ಪನಿಗಿನ್ನ ಹಠ. ಇದು ತಗೊಂಡು ಬಂದಾರ. ಅವ್ರ ಫೇವ್ರೇಟ್ ಆಂಜನೇಯ. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ನಮ್ಮ ಮನೆ ದೇವರಾಗಿರೋದ್ರಿಂದ ತುಂಬ ವರ್ಷಿಪ್ ಮಾಡ್ತೀವಿ ಆಂಜನೇಯನ. ಆಯಿತು, ನಂದು ಕಂಪ್ಲೀಟ್ ವಾಯ್ಸೇ ಚೇಂಜ್ ಆಗೋಯ್ತು. ದಬಾಕೋಬಿಟ್ಟೈತೆ ವಾಯ್ಸ್ ಇವತ್ತು. ಹೋಗಿ ಕಾಫಿ ಬೇಕು, ಮಾಡಿಕೊಡೋರು ಯಾರೂ ಇಲ್ವೇ? ಇಲ್ಲಿ ಬಂದರೂ ನಾನೇ ಮಾಡ್ಕೊಂಡೋದು. ಖಂಡಿತ ನಾನು ಮಾಡ್ಕೊಂಡು ಕುಡಿಯಲ್ಲ. ನಾನು ಓಡೋಗ್ಬಿಡ್ತೀನಿ ಕಾಫಿ ಗಿಫಿ ಅಂದರೆ. ಅದು ಈಸಿ. ಆ ಕಾಫಿ, ಇಲ್ಲಿದ್ದು ಕಾಫಿ ಕಷ್ಟ. ಆಗಲ್ಲ. ನೀವು ಯಾವಾಗ್ಲಾರು ಮಾಡಿಕೊಡು, ನೀನೇ ಮಾಡಿಕೊಡು. ಇಲ್ಲಿ ಬಂದರೂ ನಾನೇ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕಾಗತ್ತಾ ಹೇಳಿ? ಅಲ್ಲಿ ನಾನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ನಾನೇ ಕಾಫಿ ಮಾಡ್ಕೊಂಡು ಕುಡಿಬೇಕು, ನಾನೇ ಕಾಫಿ ಮಾಡಿ ಕುಡಿಸ್ಬೇಕು. ಸಾಕಾಗ್ಬಿಟ್ಟೈತೆ. ಕೆಮ್ಮಿ ಸಾಕಾಗಿ ಹೋಗ್ತಾ ಇದೆ ನನಗೆ. ಫುಲ್ ರಿಪ್ಸ್ ಎಲ್ಲ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿದೆ. ನಮ್ಮಪ್ಪ ಯಾವುದೋ ಒಂದು ಸಿರಪ್ ತಂದುಕೊಟ್ರು. ನಮ್ಮ ಅಕ್ಕಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತಂತೆ. ಎಷ್ಟು ಚೀಪ್ ಗೊತ್ತಾ ಇದು? ಜಸ್ಟ್ 24 ರೂಪೀಸ್ 20 ಪೈಸೆ. ಕುಡ್ದೆ ಸಿಕ್ಕಾಬಟ್ಟೆ ಕಹಿ ಇತ್ತು. ಬಟ್ ಇದಿರಲ್ಲ, ಅದನ್ನ ಕುಡಿದ್ಮೇಲೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಬಟ್ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಇದು ಜ್ವರ ಬಂದಾಗ, ಈಗ ಕೋಲ್ಡು ಕಫ್ ಆದಾಗ ಏನಾದ್ರು ಮೆಡಿಸನ್ ತಗೊಂಡ್ರೆ ಅದರಲ್ಲಿ CPM ಕಂಟೆಂಟ್ ಇರತ್ತಲ್ವಾ, ಭಯಂಕರ ನಿದ್ದೆ ಬರ್ತಾ ಇರುತ್ತೆ. ಬಟ್ ಮುಸ್ಸಂಜೆ ನಮ್ಮಮ್ಮ ಮಲ್ಕೊಳಕ್ಕೆ ಬಿಡಲ್ಲ. ಇವಾಗ ಕಾಫಿ ಕೇಳ್ತಾ ಇದ್ದೀನಿ. ರೆಡಿ ಆಗೈತಾ ಇಲ್ವಾ? ಮಾಡ್ತಾ ಇದ್ದೀನಿ ಅಷ್ಟೇ. ಕೂತ್ಕೊಳ್ಳೋಣ. ನಮ್ಮ ಅಮ್ಮಂದು ಕಾಫಿ ವೆಯ್ಟ್ ಮಾಡಿಕೊಂಡು. ನನಗೆ ನಮ್ಮ ಊರು ಕಾಫಿ ತುಂಬ ಇಷ್ಟ. ಫಿಲ್ಟ್ರ್ ಕಾಫಿ ಅಂತ ಫಿಲ್ಟರ್ ಕಾಫಿ ಸ್ಟೈಲಲ್ಲಿ ಮಾಡಲ್ಲ, ನಾರ್ಮಲ್ ಕಾಫಿ ಸ್ಟೈಲಲ್ಲೇ ಮಾಡೋದು. ಕಾಫಿ ಟೇಸ್ಟ್ ಸಖತ್ತಾಗಿರತ್ತೆ. ಅಂದರೆ ನಾವೇ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಇಷ್ಟೇ ಚಿಕ್ಕೋರಿ ಇರಬೇಕು, ಇಷ್ಟೇ ಕಾಫಿ ಇರಬೇಕು ಅಂತ ಬಿಡಿಸ್ಕೊಂಡು ಬರೋದು. ಇಲ್ಲೆಲ್ಲ ಸಾಮಾನ್ಯ ಹಂಗೇನೆ, ಅವರಿಗೆ ಬೇಕಾದಂಗೆ ಕಸ್ಟಮೈಸ್ ಮಾಡಿಸ್ಕೊಂತಾರೆ. ಸೊ ಚೆನ್ನಾಗಿರುತ್ತೆ ಟೇಸ್ಟ್. ಈ ಕಾಫಿಗೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಲ್ಲ, ಇಷ್ಟ ಆಗುತ್ತೆ. ಬಟ್ ಮನುಗೆ ಇಷ್ಟ ಆಗಲ್ಲ ಇದು. ಅವರು ಇನ್ಸ್ಟಂಟ್ ಕಾಫಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬರೀ ಅದನ್ನೇ ಕೇಳ್ತಾರೆ. ಅದಕ್ಕೆ ನಮ್ಮನೆ ಯಾವಾಗಲೂ ಸ್ಟಾಕ್ ಇರುತ್ತೆ ಇನ್ಸ್ಟಂಟ್ ಕಾಫಿದು, ಅವ್ರು ಬಂದಾಗ ಅಂತ. ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಬಿಟ್ಟಿದೆ ಇಷ್ಟೊತ್ತು. ಇಲ್ಲಿ ವಿಂಡೋ ತೆಗ್ದಿರ್ತೀವಿ ನಾವು. ತಣ್ಣು ಗಾಳಿ ಹೊಡೆದು ಕಿವಿ ಹಂಗೆ ಬ್ಲಾಕ್ ಆದಂಗೆ ಫೀಲ್ ಆಗೋಗ್ಬಿಡ್ತು. ನನಗೆ ಗೊತ್ತೇ ಆಗಿಲ್ಲ. ಇವಾಗ ಎದ್ದು ಬರ್ತಾ ಇದ್ದೀನಿ. ನಾವು ಅಮ್ಮಂಗೆ ಬಿಸಿ ರಾಗಿ ಮುದ್ದೆ ಮಾಡ್ಕೊಡಕ್ಕೆ ಹೇಳಿದ್ದೀನಿ. ರೈಟ್ ಟೈಮಲ್ಲಿ ಊರಿಗೆ ಬಂದಿದ್ದೀನ ಅನ್ನಿಸ್ತಾ ಇದೆ ಒಂದೊಂದ್ಸರಿ. ಹೋಗಿ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಬಿಟ್ರೆ ಸಾಕು ಅನ್ನಂಗೆ ಆಗಿದೆ. ಎನಿವೇಸ್, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ ಅಂತ ಹೇಳ್ತಾ ಸಿಗೋಣ ನಾಳಿನ ವಿಡಿಯೋದಲ್ಲಿ. Until then, take care. Bye-bye. Good night. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the money part.